ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಅಕ್ಕಿ ಹಿಟ್ಟಿನಿಂದ ನಾನು ಆಲೂ ಬಾಯಿ ಮಾಡ್ತಿದ್ದೀನಿ, ಅಂದರೆ ಆಲೂ ಕೀಲ್ಸ ಮಾಡ್ತಿದ್ದೀನಿ. ನೋಡಿ, ಒಂದು ಬೌಲ್ನಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು ತುಪ್ಪ ಬೇಕಾಗುತ್ತೆ ಇದಕ್ಕೆ, ಮತ್ತು ಏಲಕ್ಕಿಕಾಯಿ ಒಂದು 4 ಏಲಕ್ಕಿಕಾಯಿ ತೊಗೊಳ್ತೀನಿ, ಮತ್ತು ಒಂದು 1/4 kg ಬೆಲ್ಲನ ತೊಗೊಂಡಿದ್ದೀನಿ, ನಾನು ಕೆಜ್ಜಿಟ್ಕೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ ಒಂದು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು 10 ಪೀಸು, ಮತ್ತು ಬಾದಾಮಿ. ಇದು ಆಪ್ಷನಲ್ಲು, ಬೇಕಂದ್ರೆ ತೊಗೊಂಡು ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಸಿಗುತ್ತೆ, ಬಾಯಿನಲ್ಲಿ ಚೆನ್ನಾಗಿ. ಇವಾಗ ಹಸಿಟ್ಟನ್ನ ನಾನು ಜಲ್ಡಿ ಇಟ್ಕೊತಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಜಲ್ಡಿ ಇಟ್ಕೊಂಡು ಅದರಲ್ಲಿ ಕಡ್ಡಿ ಕಸರ ಇದೆ ಅಂತೇಳ್ಬಿಟ್ಟು ಜಲ್ಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಇವಾಗ ಒಂದು ಬಾಣಲಿನಲ್ಲಿ ನಾವು ಯಾವುದನ್ನು ಮಾಡೋದಕ್ಕೆ ಇಟ್ಕೊತೀವೋ ಅದೇ ಬಾಣಲಿನಲ್ಲಿ ನಾನು ಅದು ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಬೇಕಾದ್ರೂ ನೆನೆಸ್ಬಿಟ್ಟು ಮಾಡ್ಬೋದು, ನಾನು ಹಸಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಬೆಲ್ಲ ತೆಂಗಿನಕಾಯಿನ ರುಬ್ಕೋಬೇಕಾಗತ್ತೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇವಾಗ ಜಾರ್ನಲ್ಲಿ ನಾನು ಹಾಕ್ಕೊತೀನಿ ತೆಂಗಿನಕಾಯಿನ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲ ಅದು ಎರಡನ್ನೂ ಒಟ್ಟಿಗೆ ನೈಸಾಗಿ ರುಬ್ಕೊಂಬರೋಣ. ಇವಾಗ ನೋಡ್ತಿರ್ಬೋದು ನೀವು, ಬೆಲ್ಲನ ಸ್ವಲ್ಪ ಉಳಿಸ್ಕೊಂಡು ಹಾಕ್ತೀನಿ ನಾನು, ಅಷ್ಟನ್ನು ಫುಲ್ ಹಾಕೋದಿಲ್ಲ. ನೀವು ತುಂಬ ಸ್ವೀಟ್ ಬೇಕಂದರೆ ಫುಲ್ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಉಳಿಸ್ಕೊತೀನಿ ಅದರಲ್ಲಿ. ಇವಾಗ ಸ್ವಲ್ಪ ನೀರು ಏಲಕ್ಕಿಕಾಯಿನ ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ, ನಾನು ರುಬ್ಬಿದಾಗಿದೆ, ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದನ್ನು ಹಿಟ್ಟಿನೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ನೀರು ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಎಲ್ಲದನ್ನು ನಾನು ಜಾರ್ನೆಲ್ಲ ತೊಳ್ಕೊಂಡು ಆ ನೀರನ್ನ ಹಾಕ್ಕೊಂಡು ಕಲಿಸ್ಕೊತೀನಿ ನಾನು. ಇವಾಗ ನೋಡಿ, ನೀರು ಹಾಕ್ಕೊಂಡು ಒಂದು 2-3 ಲೋಟ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಮತ್ತು ಟೇಸ್ಟ್ ಕಾಯಿನೂ ಹಾಕಿ ಮಾಡೋದ್ರಿಂದ ನಾವು ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಯಾವಾಗಲೂ ಬೇರೆ ಸ್ವೀಟ್ಗಳು ತಿಂದು ಬೇಜಾರಾಗಿದ್ದರೆ ಈ ರೀತಿ ನೀವು ಒಂದ್ಸಲ ಮಾಡ್ಕೋಬೋದು. ನೋಡಿ, ಇವಾಗ ಜಾರೆಲ್ಲ ತೊಳ್ಬಿಟ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ಜಾರನ್ನ ತೊಳ್ಬಿಟ್ಟು ಹಾಕ್ಕೊಳ್ಳೋಣ, ಯಾಕೆಂದರೆ ಅದರಲ್ಲಿ ವೇಸ್ಟ್ ಆಗೋದು ಬೇಡ. ಚೆನ್ನಾಗಿ ಇವಾಗ ಕೈನಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಗಂಟಾಗದಿರೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟಿರಬಾರ್ದು ಫ್ರೆಂಡ್ಸ್, ಓಕೆ. ಮತ್ತು ನಾವು ಒಲೆ ಮೇಲೆ ಇಟ್ಬಿಟ್ಟು ಮಾಡೋ ಟೈಮಲ್ಲೂ ತಿರುಗಿಸ್ತಾನೆ ಇರಬೇಕು, ಗಂಟಾಗದಿರೋ ರೀತಿ, ಓಕೆನಾ. ಇವಾಗ ನೋಡಿ, ನೋಡ್ತಾ ಇರ್ಬೋದು ನೀವು, ಈ ಥರ ಕೈಯಿಂದ ಚೆನ್ನಾಗಿ ಕೈನ ವಾಶ್ ಮಾಡಿಕೊಂಡು ಕೈಯಿಂದಲೇ ನೀವು ಕಲಿಸ್ಕೊಳ್ಳಿ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀವು. ನೋಡಿ, ಗಂಟೆ ಏನೂ ಇಲ್ಲ, ಆ ಥರ ಆಗಿದೆ. ಇದಕ್ಕೆ ಬೇಕಾದ್ರೆ ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆ ಹಾಕ್ಕೋಬೋದು, ಬೆಲ್ಲನ ಸ್ಕಿಪ್ ಮಾಡಿ. ಬಟ್ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಸಕ್ಕರೆ ಆ್ಯಕ್ಚುಲಿ ಇವಾಗೆಲ್ಲ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದಾರಲ್ಲ, ಹಾಗಾಗಿ ನಾನು ಬೆಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ನೀರನ್ನ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕಲಿಸ್ಬಿಟ್ಟು ಡೈರೆಕ್ಟು ಒಲೆ ಮೇಲೆ ಇಟ್ಬಿಟ್ಟು ನಾವು ತಿರುಗಿಸ್ಕೊಳ್ಳೋದು ಫ್ರೆಂಡ್ಸ್. ನೋಡಿ, ಇವಾಗ ಈ ಥರ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು ನೀವು, ಇವಾಗ ಗಂಟು ಒಂಚೂರು ಇಲ್ಲ. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ನ ಮಾಡಿಕೊಂಡು ನೀರು ಹಾಕ್ಕೊಂಡು ಒಂದು 2-3 ಲೋಟ ನೀರು ಬೇಕಾಗುತ್ತೆ ಇದನ್ನು ಕಲಿಸ್ಕೊಳ್ಳೋದಕ್ಕೆ. ಚೆನ್ನಾಗಿ ಕೈಯೆಲ್ಲ ತೊಳೆದ್ಬಿಟ್ಟು ನಾನು ಇವಾಗ ರೆಡಿ ಆಯ್ತಿದ್ದು. ನಾನು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿ. ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್, ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ಮಿಕ್ಸ್ ಮಾಡ್ಕೊತಾನೆ ಮಾಡ್ತಾ ನಾವು ತುಪ್ಪನ ಒಂದು 5-6 ಚಮಚ ತುಪ್ಪನ ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್, ಆದರೆ ನಾನು ಇದು ವಿಡಿಯೋ ಆಗಿಲ್ಲ ಅದು, ಓಕೆನಾ. ನೀವು ತುಪ್ಪನ ಹಾಕ್ಕೊಳ್ಳಿ, ಇಲ್ಲ ಒಂದೇ ಸರಿ ಬೇಕಾದರೆ ಇವಾಗ ಹಾಕಿದ್ದೀರಲ್ವ, ಈ ಟೈಮ್ನಲ್ಲೇ ಬೇಕಾದರೆ ನೀವು ತುಪ್ಪನ ಒಂದು 5-6 ಚಮಚ ತುಪ್ಪನ ಹಾಕ್ಕೊಂಬಿಡ್ಬೋದು. ನಾನು ನಂದಿನಿ ತುಪ್ಪನ ಯೂಸ್ ಮಾಡಿದ್ದೀನಿ.
ಯಾಕೆಂದರೆ ತಳ ಹಿಡಿಯೋದಿಲ್ಲ. ಆ ತುಪ್ಪನ ಹಾಕ್ಕೊಂಡ್ರೆ ಈ ಥರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ಕೈ ಬಿಡಿದ್ರೇ ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು. ನೋಡಿ ಈ ಥರ ನಾನು ಟೇಸ್ಟ್ ನೋಡ್ತಿದ್ದೀನಿ ಬೆಲ್ಲ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಬೆಲ್ಲ ಕಡಿಮೆ ಇದ್ದರೆ ನೀವು ಬೆಲ್ಲ ಬೇಕಾದ್ರೆ ಇದರಲ್ಲಿ ಹಾಕ್ಕೊಳ್ಬೋದು. ನೀವು ಈ ಥರ ಚೆನ್ನಾಗಿ ಕೈ ಬಿಡೋದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಗಟ್ಟಿ ಆಗ್ತಾಯಿದೆ, ಕಾಣಿಸ್ತಿರ್ಬೋದು ನಿಮಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಟೈಮ್ನಲ್ಲಿ ತುಪ್ಪನ ಹಾಕ್ಕೊಂಡು ನಾನೊಂದು 5-6 ಚಮಚ ದೊಡ್ಡ ಸ್ಪೂನಲ್ಲಿ ತುಪ್ಪನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಅದು ವೀಡಿಯೋ ಮಾಡೋ ಟೈಮ್ನಲ್ಲಿ ಅದು ವೀಡಿಯೋ ಆಗಿಲ್ಲ ಫ್ರೆಂಡ್ಸ್. ಓಕೆನಾ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ ಗಟ್ಟಿಗಾಗ್ತಾಯಿದೆ, ಕಾಣಿಸ್ತಿರ್ಬೋದು ನಿಮಗೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು, ಗಟ್ಟಿಗಾಗ್ತಾಯಿದೆ. ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು ಅರ್ಧ ಗಂಟೆ ಕೈ ಬಿಡಿದ್ರೆ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು. ನೋಡಿ ಈ ಥರ. ಆಮೇಲೆ ಇದು ತುಪ್ಪ ಎಲ್ಲ ತಳ ಬಿಟ್ಕೊತಾ ಬರುತ್ತೆ ಫ್ರೆಂಡ್ಸ್. ಆಗ ಇದು ಫೈನಲಾಗಿ ಆಗಿದೆ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ನೋಡಿ ಗಟ್ಟಿಗಾಗ್ತಾಯಿದೆ. ಏನಿಲ್ಲ ಅಂದ್ರೂ ಒಂದು 10-15 ನಿಮಿಷನಂತೂ ಈ ಥರ ಕೈ ಬಿಡಿದ್ರೇ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿಗಾಯಿತು ಅಂತ ಹೇಳ್ಬಿಟ್ಟು. ಇದರಲ್ಲಿ ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕಿರೋದ್ರಿಂದ ತುಂಬಾ ಟೇಸ್ಟು ಡಬಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಗಟ್ಟಿಗಾಗಿದೆ ಅಂತ. ಬಾಣಲಿ ಬಿಡ್ತಾ ಬರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ತುಪ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಮತ್ತು ನಾನಿವಾಗ ಗೋಡಂಬಿ ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಪೌಡ್ರನ್ನ ಹಾಕ್ಕೊತೀನಿ. ಅದು ತಿಂತಾ ಇರಬೇಕಾದ್ರೆ ಬಾಯಿನಲ್ಲಿ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ನೋಡಿ ಬಾಣಲಿ ಬಿಡ್ತಾ ಇದೆ. ಈ ಥರ ತುಪ್ಪನ ಹಾಕ್ಕೊಂಡು, ತುಪ್ಪ ಇಷ್ಟ ಇಲ್ಲ ಅಂದರೆ ಬೇಕಾದರೆ ನೀವು ಎಣ್ಣೆನ ಹಾಕ್ಕೊಳ್ಬೋದು, ಅಡುಗೆ ಎಣ್ಣೆ ಯಾವುದಾದ್ರೂ. ನೋಡಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ ಎಷ್ಟು ಗಟ್ಟಿಗಾಗಿದೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಮತ್ತು ಕಮೆಂಟ್ನಲ್ಲಿ ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನಿನ್ನು ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ಇನ್ನೊಂದು ಸ್ಪೂನ್ನ. ಮತ್ತು ಇವಾಗ ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತೀನಿ. ನಾನು ಒಂದು 5-6 ಚಮಚ ನಾನು ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್. ಆ ಚಮಚದಲ್ಲೇ, ದೊಡ್ಡ ಚಮಚದಲ್ಲಿ ನೀವೆಲ್ಲ ಒಂದು ಸೌಟು ಆ ಥರ ಒಂದು 50 ಗ್ರಾಮು ಆ ಥರ ನೀವು ಹಾಕ್ಕೊಳ್ಬೋದು. ನಾನು ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾಯಿದ್ದೀನಿ. ಅದೇ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ತುಪ್ಪನ ಹಚ್ಚಿಟ್ಕೊಂಡಿರ್ಬೇಕು ನಾವು. ನೋಡಿ ತಳ ಬಿಡ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಗಂಟು ಏನೂ ಆಗಿಲ್ಲ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ಥರನೇ ಮಾಡಿಕೊಂಡು ಇವಾಗ ನೋಡಿ ತಟ್ಟೆನಲ್ಲಿ ನಾನು ತುಪ್ಪ ಸವರಿಟ್ಕೊಂಡಿದ್ದೆ. ಇವಾಗ ಇದರಲ್ಲಿ ಹಾಕ್ಬಿಟ್ಟು ಎಲ್ಲ ಕಡೆನೂ ಹರಡ್ತೀನಿ. ಸ್ವಲ್ಪ ತಣ್ಣಗಾದ ನಂತರ ಚಾಕಿನ ಸಹಾಯದಿಂದ ಕಟ್ ಮಾಡಿಬಿಟ್ರೆ ಹಾಲುಬಾಯಿ ರೆಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ವಿಡಿಯೋನ ಫಸ್ಟೇ ನೋಡ್ಬೋದು ನೀವು. ನೋಡಿ ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಹರಡ್ಬಿಟ್ಟು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಈ ಥರ ಚೆನ್ನಾಗೆಲ್ಲ ತಟ್ಟೆಗಾಡಿ 10 ನಿಮಿಷ ಆದ ನಂತರ ಚಾಕಿನ ಸಹಾಯದಿಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ ಹಾಲುಬಾಯಿ ರೆಡಿ. ನೋಡಿ
ಫೈನಲಾಗಿ ಆಗಿದೆ. ಇವಾಗ ನಾನು ತಣ್ಣಗಾಗಿದೆ, ಕಟ್ ಮಾಡ್ತಿದ್ದೀನಿ ಸ್ವಲ್ಪ. ನೋಡಿ, ನೋಡ್ತಿರ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ತಣ್ಣಗಾಗೋದು ಬಿಟ್ಬಿಡೋಣ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.